ಇಂದು ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ಇತ್ತು. ಸರ್ಕಾರದ ವಿರುದ್ಧ ಇದೀಗ ಹೋರಾಟಕ್ಕೆ ಮೈತ್ರಿ ಮಹಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರವನ್ನ ಕಟ್ಟಿ ಹಾಕೋದ್ರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆದಿದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಮೈತ್ರಿ ಮಹಾ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ. ಕುಮಾರಸ್ವಾಮಿ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಆಡಳಿತ ವೈಫಲ್ಯಗಳ ವಿರುದ್ಧ ಹೋರಾಟದ ಹೆಜ್ಜೆಯನ್ನ ಮೈತ್ರಿ ಇಡುವಂತಹ ಲಕ್ಷಣಗಳು ಇಲ್ಲಿ ಕಾಣಸಿಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಮೈತ್ರಿ ಮಹಾ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ. ಈ ಒಂದು ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ? ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿ ನಾಯಕರು ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಂಡಿದೆ. ಸೊ ಈ ಮೀಟಿಂಗ್ ಏನಿದೆಯಲ್ಲ, ಸೊ ಒಂದು ಕಡೆ ಇವರಲ್ಲೇ ಹೊಂದಾಣಿಕೆಗಳು ಇಲ್ಲ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಜೆಡಿಎಸ್ ಮತ್ತೆ ಬಿಜೆಪಿಯ ಮಧ್ಯೆ ಸಮನ್ವಯ ಕೊರತೆ ಇದೆ, ಹೊಂದಾಣಿಕೆಗಳು ಇಲ್ಲ. ಒಂದು ಕಡೆ ಕುಮಾರಸ್ವಾಮಿ ಅವರ ಮಾತುಗಳನ್ನು ಬಿಜೆಪಿ ನಾಯಕರು ಕೇಳೋದಿಲ್ಲ, ಅಥವಾ ಬಿಜೆಪಿಯವರು ಹೇಳಿದಂತಹ ಮಾತುಗಳನ್ನು ಈ ಕುಮಾರಸ್ವಾಮಿಯವರ ಕಾರ್ಯಕರ್ತರು ಕೂಡ ಕೇಳೋದಿಲ್ಲ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಏನು ಕೇಳಿ ಬರ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಎಳೆಯುವಂತಹ ಕೆಲಸಗಳಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ ವಿಚಾರವನ್ನ ಇಲ್ಲಿ ಅಸ್ತ್ರವಾಗಿ ಇಟ್ಕೊಳ್ಳೋದಕ್ಕೆ ರಣತಂತ್ರವನ್ನ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ವಿರುದ್ಧ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡಬೇಕು, ಮತ್ತೆ SIR ಅಕ್ರಮ ಆರೋಪದ ವಿರುದ್ಧ ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡಬೇಕು ಅನ್ನೋದರ ಕುರಿತ ಚರ್ಚೆಗಳಾಗಿದೆ. ನೋಡಿದ್ರಿ, ಬಿಡದಿ ಟೌನ್ಶಿಪ್ ವಿಚಾರವನ್ನ ಅಸ್ತ್ರವಾಗಿಸಿಕೊಳ್ಳೋದಕ್ಕೆ ತಂತ್ರವನ್ನ ಇಲ್ಲಿ ಎಣೆಯಲಾಗಿದೆ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ವಿರುದ್ಧ ಸಮರಕ್ಕೆ ಸಿದ್ಧತೆಗಳಾಗಿದೆ. SIR ಅಕ್ರಮ ಆರೋಪದ ವಿರುದ್ಧ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. GBA ಸೇರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಿಗಳನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದರ ಕುರಿತು ಈ ಒಂದು ಸಭೆಯಲ್ಲಿ ಚರ್ಚೆಗಳಾಗಿದೆ. ಮೈತ್ರಿ ಬಲವರ್ಧನೆಗೆ ನಾಯಕರಿಂದ ಮಹತ್ವದ ಚರ್ಚೆಗಳಾಗಿದೆ. ಹಿರಿಯೂರು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮೈತ್ರಿ ರಣತಂತ್ರವನ್ನ ಎಣೆದಿದೆ. ಮುಂದಿನ ರಾಜಕೀಯ ಹೋರಾಟಗಳ ಕುರಿತು ಸಭೆಯಲ್ಲಿ ಚರ್ಚೆಯಾಗಿದೆ. ಅಂದ್ರೆ ಮುಂದಿನ ಚುನಾವಣೆಗಳು ಯಾವ್ಯಾವೆಲ್ಲ ಬರ್ತಾ ಇದೆಯೋ ಆ ಚುನಾವಣೆಯನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕಬೇಕು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ನೋಡಿ, ಒಂದು ಕಡೆ ಸರ್ಕಾರದ ವಿರುದ್ಧ ಹೋರಾಟ ಹೇಗೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಆದರೆ ಮುಂಬರುವ ಚುನಾವಣೆ 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಸಮನ್ವಯ ಸಭೆಯನ್ನ ಕೂಡ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಎಲ್ಲ ನಾಯಕರು ಅಂದರೆ JDSನ ನಾಯಕರು ಮತ್ತೆ ಬಿಜೆಪಿಯ ನಾಯಕರುಗಳು ಕೂಡ ಹಾಜರಾಗಿ ಕೂಡ ಇದ್ರು. GBA ಎಲೆಕ್ಷನ್ ಕೂಡ ಹತ್ತಿರ ಬರ್ತಾ ಇದೆ. ಒಂದು ಕಡೆ ಸರ್ಕಾರ ಇದನ್ನ ಮುಂದೂಡಿಕೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಡಿಸೆಂಬರ್ವರೆಗೂ ಕಾಲಾವಕಾಶವನ್ನ ಕೂಡ ಕೇಳಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಇದರ ಜೊತೆಗೆ SIR ಪ್ರಕ್ರಿಯೆ ಏನು ಸಾಗ್ತಾ ಇದೆ ರಾಜ್ಯದಲ್ಲಿ, ಅದು ಯಾವ ರೀತಿಯಾಗಿ ಸಾಗ್ತಾ ಇತ್ತು, ಗುಂಪಾಗಿ ಯಾವ ರೀತಿಯಾಗಿ SIR ಅನ್ನ ಮಾಡ್ತಾ ಇದ್ರು, ಮನೆಗೆ ತೆರಳಿ ಯಾವ ರೀತಿಯಾಗಿ SIR ಪ್ರಕ್ರಿಯೆ ಮಾಡಬೇಕಾಗಿತ್ತು, ಅದ್ಯಾವುದನ್ನು ಕೂಡ ಮಾಡಿರಲಿಲ್ಲ. ಸೊ ಈ ಒಂದು ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ದೂರನ್ನ ಕೂಡ ಕೊಟ್ಟಿದ್ರು ಮೈತ್ರಿಯ ನಾಯಕರು. ರಾಜ್ಯದ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ರು, ಕೇಂದ್ರದ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಡುವಂತಹ
ಮಾಡುವಂತಹ ಕೆಲಸವನ್ನ ಕೂಡ ದೋಸ್ತಿ ನಾಯಕರು ಮಾಡಿದ್ರು. ಸೊ ಈಗ ಚುನಾವಣಾ ಅಧಿಕಾರಿಗಳು ಕೂಡ ತಾಕೀತನ್ನ ಮಾಡಿದೆ. SIR ಪ್ರಕ್ರಿಯೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಮನೆ ಮನೆಗೆ ತೆರಳಿ ಯಾವ ರೀತಿಯಾಗಿ SIR ಫಾರ್ಮ್ಸ್ಗಳನ್ನು ನೀಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಚುನಾವಣಾ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ಮತ್ತೆ ಇಲ್ಲಿ ಈ ಹಿಂದೆ ಯಾರು SIR ಪ್ರಕ್ರಿಯೆಯನ್ನ ಮಾಡಿದ್ರು ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಸೊ ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಾದರೂ SIR ಪ್ರಕ್ರಿಯೆ ಸರಿಯಾಗಿ ನಡೆಯುತ್ತಾ ಇಲ್ವಾ ಅನ್ನೋದರ ಕುರಿತು ಈ ಒಂದು ಸಭೆಯಲ್ಲಿ ಕೂಡ ಚರ್ಚೆಗಳಾಗಿದೆ. ಈಗ ಮುಂಬರುವಂತಹ ಚುನಾವಣೆ GBA ತಾಲೂಕು ಪಂಚಾಯಿತಿ ಮಟ್ಟದಲ್ಲಿ ಚುನಾವಣೆಗಳಾಗಬೇಕಾಗಿದೆ. ಸೊ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ, ಯಾವ ರೀತಿಯಾಗಿ ಎದುರಿಸಬೇಕು ಅಂತ ಹೇಳಿ. ಮತ್ತು ಇನ್ನೊಂದು ವಿಚಾರ ಮೇನ್ ಏನಪ್ಪಾ ಅಂತಂದರೆ ಬಿಡದಿ ಟೌನ್ಶಿಪ್ ವಿಚಾರ. ಸೊ ಈ ಬಿಡದಿ ಟೌನ್ಶಿಪ್ ವಿಚಾರವನ್ನು ರಾಜ್ಯದ ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. BJP ಒಂದು ಕಡೆ, JDS ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರು. ಸೊ ಇದನ್ನು ಶತಾಯಗತಾಯವಾಗಿ ಮಾಡಿಯೇ ತೀರ್ತೀವಿ ಅಂತ ಹೇಳಿ CM ಒಂದು ಕಡೆ ಮುಂದಾಗ್ತಾ ಇದ್ದಾರೆ. ರೈತರು ಇದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ಟೌನ್ಶಿಪ್ ವಿಚಾರವನ್ನು ಕೈ ಬಿಡಬೇಕು ಅಂತ ಕೂಡ ಹೇಳಿದ್ರು, ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾ ಪ್ಲಾನ್ ಅನ್ನ ಕೂಡ ಮೈತ್ರಿ ನಾಯಕರು ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ.